ಜೈಲುಗಳಲ್ಲಿ ಆರೋಪಿಗಳಿಗೆ ಅಪರಾಧಿಗಳಿಗೆ ಸಿಗ್ತಾ ಇದ್ದಂತಹ ರಾಜ್ಯಾತೀತ್ಯ ಡಿಜಿಪಿ ಆದ ಬಳಿಕ ಅಂದರೆ ಅಲೋಕ್ ಕುಮಾರ್ ಅವರು ಡಿಜಿಪಿ ಆದ ಬಳಿಕ ಎಲ್ಲದಕ್ಕೂ ಫುಲ್ ಸ್ಟಾಪ್ ಬೀಳುತ್ತೆ ಅನ್ನೋ ಮಾತುಗಳು ಕೇಳಿಬರ್ತಾ ಇತ್ತು. ಆದರೆ ಅಲೋಕ್ ಕುಮಾರ್ ಅವರ ವಿರುದ್ಧವೇ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಮತ್ತೆ ಸುದ್ದಿ ಆಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲು ನಮಗೆ ಮೊಬೈಲ್ ಕೊಟ್ಟಿದ್ದೆ ಡಿಜಿಪಿ ಅಲೋಕ್ ಕುಮಾರ್. ತುಂಬಾ ಗಂಭೀರವಾದ ಆರೋಪ ಇದು. ಅಲೋಕ್ ಕುಮಾರ್ ಅವರ ಬಗ್ಗೆ ಕೈದಿಗಳೇ ವಿಡಿಯೋ ಹರಿಬಿಟ್ಟಿದ್ದಾರೆ. ಜೈಲಿನಲ್ಲಿ ಸಿಗ್ತಾ ಇರೋ ಐಷಾರಾಮಿ ಜೀವನದ ಬಗ್ಗೆ ವಿಡಿಯೋ ಮಾಡಿದ್ದಾರೆ. ನಾಳೆ IPL ಮ್ಯಾಚ್ ಇದೆ, ಈ ಸಲ ಕಪ್ ನಮ್ದಿ ಅಂತ ಕೈದಿಗಳು ಹೇಳಿದ್ದಾರೆ. ಜೈಲಲ್ಲಿ ಟಿವಿ ಮೊಬೈಲ್ ಎಲ್ಲವೂ ಕೂಡ ಇದೆ. ನೆಟ್ಫ್ಲಿಕ್ಸ್ ಕೂಡ ನಮಗೆ ಅವೈಲೇಬಲ್ ಇದೆ. ಮೊಬೈಲ್ನ ಸಪ್ಲೈ ಮಾಡಿದ್ದೆ ಅಲೋಕ್ ಕುಮಾರ್ ಅವರು. ಜೈಲುಗಳಲ್ಲಿ ಮೊಬೈಲ್ಗಳನ್ನು ಸಪ್ಲೈ ಮಾಡಿದ್ದೆ ಅಲೋಕ್ ಕುಮಾರ್ ಅವರು ಅಂತ ಕೈದಿಗಳು ಗಂಭೀರ ವಿಡಿಯೋ ಮಾಡಿದ್ದಾರೆ. ಈ ವಿಡಿಯೋ ಮಾಡಿ ಕೈದಿಗಳು ಹರಿಬಿಟ್ಟಿದ್ದಾರೆ. ಅಲೋಕ್ ಕುಮಾರ್ ಅವರ ವಿರುದ್ಧ ವ್ಯವಸ್ಥಿತವಾಗಿ ಷಡ್ಯಂತ್ರ ಏನಾದರೂ ರೂಪಿಸಿದ್ರಾ? ಯಾಕಂದರೆ ಅಲೋಕ್ ಕುಮಾರ್ ಅವರು ಯಾವಾಗ DGP ಆದರೂ ನಿರಂತರವಾಗಿ ಜೈಲುಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಜೈಲುಗಳಲ್ಲಿ ಈ ರಾಜ್ಯಾತೀತ್ಯ ಏನು ಸಿಗ್ತಾ ಇದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಅಧಿಕಾರಿಗಳು ಸಸ್ಪೆಂಡ್ ಕೂಡ ಆದರು. ಅನೇಕ ಅಧಿಕಾರಿಗಳ ತಲೆದಂಡ ಕೂಡ ಆಯಿತು. ಅವರ ಚಳಿ ಬಿಡಿಸೋದಕ್ಕೆ ಅಂತ ಅಧಿಕಾರಿಗಳು ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದರು ಅವರ ಚಳಿ ಕೂಡ ಬಿಡಿಸಿದ್ರು. ಆದರೆ ಈ ವಿಡಿಯೋ ನಿಜವಾಗಿ ಜೈಲಿನಲ್ಲಿ ಚಿತ್ರೀಕರಣ ಮಾಡಿದ್ದ ಅಥವಾ ಹೊರಗಡೆ ಮಾಡಿದ್ದ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಅಶ್ವಥ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಶ್ವಥ್, DGP ಅಲೋಕ್ ಕುಮಾರ್ ಅವರು ಯಾವಾಗ ಅಧಿಕಾರ ಸ್ವೀಕಾರ ಮಾಡಿದ್ರು ಈ ಜೈಲುಗಳಲ್ಲಿ ಸಿಗ್ತಾ ಇದ್ದಂತಹ ರಾಜ್ಯಾತೀತ್ಯ ಇದಕ್ಕೆ ಬ್ರೇಕ್ ಬೀಳ್ತಾ ಇತ್ತು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಈ ವಿಚಾರ ಅತಿ ಹೆಚ್ಚು ಚರ್ಚೆಗೆ ಬಂದಿದ್ದೇ ಆಗ. ಆದರೆ ಅವರ ವಿರುದ್ಧವೇ ಒಂದು ಗಂಭೀರ ಆರೋಪದ ವಿಡಿಯೋ. ಈ ವಿಡಿಯೋದ ಸತ್ಯಾಸತ್ಯತೆ ಏನು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಇವತ್ತು ಪರಪ್ಪನ ಅಗ್ರಹಾರ ಆ ಒಂದು ಜೈಲಿನಿಂದ ಒಂದಷ್ಟು ವಿಡಿಯೋಗಳು ಈಗ ವೈರಲ್ ಆಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ವಿಚಾರಣಾಧೀನ ಕೈದಿಗಳು ಏನಿದಾರಲ್ಲ ಅವರು ಒಂದು ವಿಡಿಯೋಗಳನ್ನ ಮಾಡಿರುವಂತದ್ದು. ಅಂದ್ರೆ ಅದರಲ್ಲಿ ಪ್ರಮುಖವಾಗಿ IPL ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ IPL ಈ ಸಲ ಕಪ್ ನಮ್ದೇ ಅಂತ ಹೇಳಿ ಅದೊಂದು ಹೇಳಿಕೆಯನ್ನ ಕೊಟ್ಟು, ಜೊತೆಗೆ ಈ ರೀತಿಯಾಗಿ ಮೊಬೈಲ್ಗಳನ್ನ ನಮಗೆ ಕೊಟ್ಟಿದ್ದು ಅಲೋಕ್ ಕುಮಾರ್ ಅವರೇ ಅಂತ ಹೇಳಿ ಆ ರೀತಿಯಾದಂತಹ ಒಂದು ವಿಡಿಯೋ ಈಗ ವೈರಲ್ ಆಗಿರುವಂತದ್ದು. ಅಂದ್ರೆ ಅಲೋಕ್ ಕುಮಾರ್ ಅವ್ರನ್ನ ಏನಾದ್ರೂ ಈ ವಿಚಾರದಲ್ಲಿ ಟಾರ್ಗೆಟ್ ಮಾಡಲಾಗಿದೆಯಾ ಅನ್ನೋದು ಕೂಡ ಇಲ್ಲಿರುವಂತಹ ಪ್ರಶ್ನೆ. ಯಾಕೆಂತಂದ್ರೆ ಅಲೋಕ್ ಕುಮಾರ್ ADGP ಆಗಿ ಏನು ಕಾರಾಗೃಹದ ADGP ಆದ ನಂತರ ಒಂದಷ್ಟು ಡೆವಲಪ್ಮೆಂಟ್ ಗಳನ್ನ ತಂದ್ರು. ಅಂದ್ರೆ ಜೈಲುಗಳಲ್ಲಿ ಮೊಬೈಲ್ಗಳನ್ನ ಬಳಸುವಂತಿಲ್ಲ, ಗಾಂಜಾ ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಇಲ್ಲಿಗಲ್ ಆಕ್ಟಿವಿಟೀಸ್ ತುಂಬಾ ನಡೀತಾ ಇತ್ತು ಈ ಹಿಂದೆ. ಸೊ ಅದೆಲ್ಲವಕ್ಕೂ ಕೂಡ ಕಡಿವಾಣ ಹಾಕುವಂತ ಒಂದು ಕೆಲಸವನ್ನ ಅಲೋಕ್ ಕುಮಾರ್ ಅವರು ಮಾಡಿದ್ರು. ಸೊ ಇದು ಎಲ್ಲ ಒಂದ್ ಕಡೆ ಕೆಲವರಿಗೆ ಬಹಳ ಇರುಸು ಮುರುಸ್ತದಿತ್ತು. ಜೊತೆಗೆ ಕೆಲವು ಜೈಲಿನ ಸಿಬ್ಬಂದಿಗಳು ಕೂಡ ಕೆಲವು ರೌಡಿಗಳ ಜೊತೆ ಶಾಮೀಲಾಗಿ, ಅಂದ್ರೆ ಅಲ್ಲಿರುವಂತಹ ರೌಡಿಗಳ ಜೊತೆ ಶಾಮೀಲಾಗಿ ಅವರಿಗೆ ಬರುವಂತಹ ಸವಲತ್ತುಗಳೆಲ್ಲವನ್ನೂ ಕೂಡ ಕಟ್ ಮಾಡಿದ್ರು. ಸೊ ಇದು ಎಲ್ಲ ಒಂದ್ ಕಡೆ ಕೆಲವು ಅಧಿಕಾರಿಗಳು ಕೂಡ ಇರುಸು ಮುರುಸಾಗಿತ್ತು, ಕೆಲವು ರೌಡಿಗಳು ಕೂಡ ಸಾಕಷ್ಟು ಇರುಸು ಮುರುಸಾಗಿತ್ತು. ಸೊ ಈಗ ಏನಾದ್ರೂ ಮಾಡಿ ಅಲೋಕ್ ಕುಮಾರ್ ಅವರ ಹೆಸರನ್ನ ಡ್ಯಾಮೇಜ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅಲೋಕ್ ಕುಮಾರ್ ಅವರೇ ನಮಗೆ ಮೊಬೈಲ್ ಅನ್ನ ಕೊಟ್ಟಿದ್ರು ಅಂತ ಹೇಳಿ ಆ ರೀತಿಯಾದಂತಹ ಒಂದಷ್ಟು ವಿಡಿಯೋಗಳು ಈಗ ವೈರಲ್ ಆಗಿರುವಂತದ್ದು. ಸೊ ಈ ವಿಚಾರವನ್ನ ಈಗಾಗಲೇ ಸರ್ಕಾರ ಕೂಡ ತುಂಬಾ ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು. ಜೊತೆಗೆ ಅಲೋಕ್ ಕುಮಾರ್ ಅವರು ಕೂಡ ಈ ವಿಚಾರವನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು. ಯಾಕೆಂತಂದ್ರೆ ಈ ಹಿಂದೆ ಅಲೋಕ್ ಕುಮಾರ್ ಎಲ್ಲೆಲ್ಲಿ ಯಾವ್ಯಾವ ಡಿವಿಷನ್ ಅಲ್ಲಿ ಕೆಲಸ ಮಾಡಿದ್ರು ಅಲ್ಲೆಲ್ಲವೂ ಕೂಡ ಇಲ್ಲಿಗಲ್ ಆಕ್ಟಿವಿಟೀಸ್ ಬಗ್ಗೆ ಏನೇ ಇದ್ರು ಕೂಡ ಅದ್ರ ಬಗ್ಗೆ ಕಠಿಣವಾದಂತಹ ಒಂದು ಕ್ರಮವನ್ನ ತೆಗೆದುಕೊಳ್ತಾ ಇದ್ರು. ಸೊ ಆ ನಿಟ್ಟಿನಲ್ಲಿ ಕೂಡ ಜೈಲಿನಲ್ಲೂ ಕೂಡ ಈಗ ಒಂದು ಕಠಿಣವಾದಂತಹ ಒಂದು ಕ್ರಮವನ್ನ ತೆಗೆದುಕೊಂಡಿರೋದು ಅಲ್ಲಿರುವಂತಹ ಕೆಲವು ಕೈದಿಗಳಿಗೆ ಸಾಕಷ್ಟು ತೊಂದರೆ ಆಗಿತ್ತು. ಸೊ ಹೇಗಾದ್ರೂ ಮಾಡಿ ಅಲೋಕ್ ಕುಮಾರ್ ಅವರ ಇಮೇಜ್ ಅನ್ನ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ರೀತಿಯಾಗಿ ವಿಡಿಯೋಗಳನ್ನ ವೈರಲ್ ಮಾಡಿದ್ರ ಅನ್ನೋದು ಕೂಡ ಇಲ್ಲಿರುವಂತಹ ಪ್ರಶ್ನೆ. ಸೊ ಹಾಗಾಗಿ ಈಗ ಈ ವಿಚಾರವನ್ನ ಈಗಾಗಲೇ ADGP ಅಲೋಕ್ ಕುಮಾರ್ ಅವರು ಗಂಭೀರವಾಗಿ ತೆಗೆದುಕೊಂಡು ಈ ಪ್ರಕರಣವನ್ನ ಯಾರು ಇದರ ಹಿಂದೆ ತಪ್ಪಿತಸ್ಥರು ಯಾರಿದ್ದಾರೆ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಜರುಗಿಸ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಈಗ ಅಲೋಕ್ ಕುಮಾರ್ ಅವರು ಹೇಳಿರುವಂತದ್ದು. ಸೊ ಹಾಗಾಗಿ ಈ ವಿಚಾರ, ಈ ಪ್ರಕರಣ ಮುಂಬರುವಂತಹ ದಿನಗಳಲ್ಲಿ ಯಾವ ರೀತಿಯಾಗಿ ಟ್ವಿಸ್ಟ್ ಅನ್ನ ಪಡೆಯುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಸಂತೋಷ್, ಈಗ ಅಶ್ವಥ್, ಇಡೀ ರಾಜ್ಯಾದ್ಯಂತ ಅನೇಕ ಜೈಲುಗಳಲ್ಲಿ ಈ ರಾಜ್ಯಾತೀತ್ಯ ಪ್ರಕರಣಗಳು ಬೆಳಕಿಗೆ ಬರ್ತಾ ಇತ್ತು. ಮತ್ತೊಂದು ಕಡೆ ಯಾರ್ಯಾರು ಅಪರಾಧಿಗಳಿದ್ದಾರೆ, ಆರೋಪಿಗಳಿದ್ದಾರೆ, ರೇಪಿಸ್ಟ್ಗಳು, ಕೊಲೆ ಮಾಡಿದವರು, ಟೆರರಿಸ್ಟ್ಗಳು, ನಕ್ಸಲೈಟ್ಗಳು ಅನೇಕರು ಈ ಜೈಲುಗಳಲ್ಲಿ ಕುಳಿತಾ ಇದ್ದಾರೆ. ಆದರೆ ಇವರಿಗೆ ಸಿಗ್ತಾ ಇರುವಂತಹ ರಾಜ್ಯಾತೀತ್ಯ ನೋಡಿ ಇಡೀ ರಾಜ್ಯದ ಜನ ಇವರಿಗೆ ಬಲಿಯಾದಂಥವರು ಅನೇಕರು ತುಂಬ ನೊಂದಿದ್ದು ಕೂಡ ಇದೆ.
ಆದರೆ ಈಗ ಇಂಥದ್ದೊಂದು ಗಂಭೀರ ಆರೋಪ ಬರ್ತಾ ಇರುವಂಥದ್ದು. ರಾಜ್ಯ ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಇದನ್ನು ಬಹಳಷ್ಟು ಸೀರಿಯಸ್ ಆಗಿ ತಗೊಂಡು ಈಗಲಾದರೂ ಈವರೆಗೆ ನಡೀತಾ ಇದ್ದಂತಹ ಈ ಚಟುವಟಿಕೆ ಏನಿದೆ ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕೋದಕ್ಕೆ ಮುಂದಾಗ್ತಾರಾ, ಅಥವಾ ಇದೇ ರೀತಿ ಏನೋ ರೆಸಾರ್ಟೋ ಅಥವಾ ಹೋಟೆಲೋ ಅದೇ ರೀತಿ ಯಾವ ರೀತಿ ಸಪ್ಲೈಯರ್ಗಳಾಗಿ ಕೆಲಸ ಮಾಡ್ತಾ ಇದ್ರು ಅಧಿಕಾರಿಗಳು ಅದೇ ರೀತಿ ಮಾಡ್ತಾರಾ ಹೇಗೆ ಅಂತ ಇವರು? ಖಂಡಿತ ಸಂತೋಷ್. ಯಾಕೆಂತಂದ್ರೆ ಅಲೋಕ್ ಕುಮಾರ್ ಅವರ ವಿಚಾರಕ್ಕೆ ಬರೋದಾದ್ರೆ ಈಗಾಗಲೇ ಅಲೋಕ್ ಕುಮಾರ್ ಅವರು ಈ ಹಿಂದೆ ಹಲವಾರು ಡಿವಿಷನ್ಗಳಲ್ಲಿ ಕೆಲಸ ಮಾಡಿರುವಂತವ್ರು. ಅಲ್ಲಿರುವಂತಹ ಸಂದರ್ಭದಲ್ಲೂ ಕೂಡ ಅವರು ಏನು ಇಲ್ಲಿಗಲ್ಲ ಅಂದ್ರೆ ಕಾನೂನು ಬಾಹಿರ ಚಟುವಟಿಕೆಗಳು ಯಾರೇ ಮಾಡಿದ್ರು ಕೂಡ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಜರುಗಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಸೊ ಈಗ ಎಡಿಜಿಪಿ ಆಗಿ ಏನು ಜೈಲಿನ ಒಂದು ಕಾರಾಗೃಹದ ಸಿಬ್ಬಂದಿ ಅಂದ್ರೆ ಜೈಲಿನ ಎಡಿಜಿಪಿ ಆಗಿ ಅಧಿಕಾರ ವಹಿಸಿಕೊಂಡ ನಂತರವೂ ಕೂಡ ಈ ಅಂದ್ರೆ ವಾರಕ್ಕೊಮ್ಮೆ ಜೈಲಿಗೆ ಹೋಗಿ ವಿಸಿಟ್ ಅನ್ನ ಕೊಡುವಂತಹದ್ದು, ಅಲ್ಲಿರೋ ಕೈದಿಗಳನ್ನ ಮಾತನಾಡುವಂಥದ್ದು, ಕೈದಿಗಳಿಗೆ ಏನಾದ್ರು ಸಮಸ್ಯೆಗಳೇನಾದ್ರು ಇತ್ತು ಅಂತಂದ್ರೆ ಅವ್ರನ್ನ ವಿಚಾರಣೆ ಮಾಡುವಂಥದ್ದು, ಅಥವಾ ಅವ್ರಿಗೆ ಏನಾದ್ರು ಸಮಸ್ಯೆ ಆಯ್ತು ಅಂತಂದ್ರೆ ಒಂದ್ ಸ್ವಲ್ಪ ಪರಿಹಾರವನ್ನು ಕೊಡೋದು, ಈ ರೀತಿಯಾಗಿ ಒಂದಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ರು ಅಲೋಕ್ ಕುಮಾರ್ ಅವರು. ಸೊ ಇದು ಎಲ್ಲ ಒಂದ್ ಕಡೆ ಬಹಳ ಅಲ್ಲಿರುವಂತವ್ರಿಗೆ ಒಂದಷ್ಟು ಖುಷಿನೂ ಆಗಿತ್ತು, ಒಂದಷ್ಟು ಮುಜುಗರನು ಅಂದ್ರೆ ಒಂದಷ್ಟು ಸಂಕಟನೂ ಕೂಡ ಆಗಿತ್ತು. ಅಂದ್ರೆ ಎಲ್ಲಿ ನಮಗೆ ಸಿಕ್ಕಿದಂತಹ ಒಂದು ರಾಜಾತಿಥ್ಯ ಅಥವಾ ಐಷಾರಾಮಿ ಜೀವನ ಏನಿತ್ತಲ್ಲ ಅದೆಲ್ಲವೂ ಕೂಡ ಅಲೋಕ್ ಕುಮಾರ್ ಅವರು ಕಡಿವಾಣ ಹಾಕ್ಬಿಡ್ತಾರೆ ಅನ್ನೋದು ಕೂಡ ಅವರಿಗೆ ಗೊತ್ತಿತ್ತು. ಸೊ ಆ ನಿಟ್ಟಿನಲ್ಲಿ ಅವರ ಒಂದು ಹೆಸರನ್ನ ಹೇಗಾದ್ರೂ ಡ್ಯಾಮೇಜ್ ಮಾಡ್ಬೇಕಲ್ಲ ಅನ್ನೋದು ಕೂಡ ಅವರ ಒಂದು ಉದ್ದೇಶ ಕೂಡ ಆಗಿತ್ತು. ಜೊತೆಗೆ ಈ ಹಿಂದೆ ನೀವು ಕೇಳಿದಂತೆ ಇಡೀ ರಾಜ್ಯಾದ್ಯಂತ ಏನು ಕಾರಾಗೃಹಗಳಿದ್ದಾವೋ ಎಲ್ಲಾ ಕಾರಾಗೃಹಗಳಲ್ಲೂ ಕೂಡ ಏನು ಒಂದು ಲ್ಯಾವಿಶ್ ಲೈಫ್ ಅನ್ನ ಜೈಲಿನ ಏನು ಅಲ್ಲಿ ವಿಚಾರಣಾಧೀನ ಕೈದಿಗಳಿದ್ದಾರೆ, ಮತ್ತೆ ಕೈದಿಗಳು ಏನು ಅಂದ್ರೆ ಕನ್ವಿಕ್ಟೆಡ್ ಆಗಿರುವಂತಹ ಕೈದಿಗಳಿದಾರಲ್ಲ ಅವರೆಲ್ಲರೂ ಕೂಡ ಲ್ಯಾವಿಶ್ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ರು. ಸೊ ಅದೆಲ್ಲವಕ್ಕೂ ಕೂಡ ಅಲೋಕ್ ಕುಮಾರ್ ಅವರು ಕಡಿವಾಣ ಹಾಕುವಂತ ಒಂದು ಕೆಲಸವನ್ನ ಮಾಡ್ಕೊಂಡ್ ಬಂದ್ರು. ಸೊ ಅಂದ್ರೆ ನ್ಯಾಯಯುತವಾಗಿ ಏನು ಕೈದಿಗೆ ಏನ್ ಸಿಗ್ಬೇಕೋ ಅದೆಲ್ಲವನ್ನೂ ಕೂಡ ಅಲೋಕ್ ಕುಮಾರ್ ಅವರು ಕೊಡಿಸ್ಕೊಡ್ತಾ ಇದ್ರು. ಅನ್ಯಾಯವಾಗಿ ಯಾರೆಲ್ಲ ಏನೆಲ್ಲ ಒಂದು ಇಲ್ಲಿಗೆಲ್ಲ ಅಂದ್ರೆ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಏನೆಲ್ಲ ನಡೆಸ್ತಾ ಇದ್ರು ಅಂತವ್ರಿಗೆ ಕಡಿವಾಣ ಹಾಕುವಂತ ಒಂದು ಕೆಲಸವನ್ನ ಮಾಡಿದ್ರು. ಸೊ ಹಾಗಾಗಿ ಕೆಲವರಿಗೆ ಒಂದಷ್ಟು ಒಳ್ಳೆಯದು ಕೂಡ ಆಗಿತ್ತು, ಕೆಲವರಿಗೆ ಕೆಟ್ಟದ್ದು ಕೂಡ ಆಗಿತ್ತು. ಸೊ ಹಾಗಾಗಿ ಇವರೇ ಇನ್ನ ಮುಂದುವರೆದ್ರೆ ಇನ್ನು ನಮ್ಗೆ ನಮ್ಮ ಆಟಕ್ಕೆ ಅಥವಾ ನಮ್ಮ ಒಂದು ರಾಜಾತಿಥ್ಯಕ್ಕೆ ಎಲ್ಲದಕ್ಕೂ ಕೂಡ ಕಡಿವಾಣ ಬಿಡುತ್ತಲ್ಲ ಅಂತ ಹೇಳಿ ಸೊ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋ ಒಂದು ವಿಚಾರವೂ ಕೂಡ ಈಗ ತನಿಖೆಯಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಸೊ ಹಾಗಾಗಿ ಇದು ಕಂಪ್ಲೀಟ್ ಆಗಿ ಇನ್ನೂ ಕೂಡ ತನಿಖೆ ಹಂತದಲ್ಲಿರುವುದರಿಂದ ಸೊ ಇದನ್ನ ಈ ವಿಡಿಯೋ ಮಾಡಿದಂತವ್ರು ಯಾರು, ಮಾಡಿದಂತವ್ರು ಯಾರು, ಇದ್ರ ಹಿಂದೆ ಬೇರೆ ಯಾರಾದ್ರೂ ಇದ್ದಾರಾ, ಅಂದ್ರೆ ಅಧಿಕಾರಿಗಳಿದ್ದಾರಾ, ಜೈಲು ಸಿಬ್ಬಂದಿಗಳೇ ಇದ್ದಾರಾ ಅಥವಾ ಬೇರೆ ಯಾರಾದ್ರೂ ಇದ್ದಾರಾ, ಸೊ ಎಲ್ಲದ್ರ ಬಗ್ಗೆನೂ ಕೂಡ ತನಿಖೆ ಆಗ್ಬೇಕಾಗುತ್ತೆ. ಸೊ ಹಾಗಾಗಿ ಈ ಪ್ರಕರಣವನ್ನ ಈಗ ಅಲೋಕ್ ಕುಮಾರ್ ಅವರು ತುಂಬಾ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಅಷ್ಟು ಈಸಿ ಅಲ್ಲ ಅಲೋಕ್ ಕುಮಾರ್ ಅವ್ರನ್ನ ಈ ರೀತಿಯಾದಂತಹ ಒಂದು ವಿಚಾರ ಈ ರೀತಿಯಾದಂತಹ ಒಂದು ಪ್ರಕರಣಗಳೇನ ಬಂದಂತ ಸಂದರ್ಭದಲ್ಲಿ ಅಲೋಕ್ ಕುಮಾರ್ ಅವರು ನೇರವಾಗಿ ಉತ್ತರ ಕೊಡುವಂತವ್ರು, ಜೊತೆಗೆ ಯಾರೇ ಏನೇ ಇತ್ತು ಅಂತಂದ್ರೆ ಅವ್ರ ಮೇಲೆ ಆಕ್ಷನ್ ಅನ್ನು ಕೂಡ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಸೊ ಹಾಗಾಗಿ ಈ ಪ್ರಕರಣ ಅವ್ರ ಮೇಲೆ ಬಂದಿರೋದ್ರಿಂದ ಸೊ ಇದನ್ನ ಅಷ್ಟು ಈಸಿಯಾಗಿ ಬಿಡಲ್ಲ. ಅಂದ್ರೆ ಕೈದಿಗಳು ಮಾಡ್ತಿದ್ರ ಅಥವಾ ವಿಚಾರಣಾ ದಿನ ಕೈದಿಗಳು ಮಾಡ್ತಿದ್ರ ಅಥವಾ ಸಿಬ್ಬಂದಿಗಳು ಮಾಡ್ತಿದ್ರ, ಸೊ ಯಾರು ಮಾಡ್ತಿದ್ರು ಅನ್ನೋದು ಕೂಡ ತನಿಖೆ ಆಗ್ಬೇಕಾಗುತ್ತೆ. ಆ ತನಿಖೆಯ ದೃಷ್ಟಿಯಿಂದ ಅವರು ಆ ಕೆಲಸವನ್ನ ಮಾಡ್ತಾರೆ. ಓಕೆ, ಧನ್ಯವಾದಗಳು ಅಶ್ವಥ್ ನಿಮ್ಮೆಲ್ಲ ಮಾಹಿತಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.